ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೋಳದ ರೊಟ್ಟಿನ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ರೆಸಿಪಿ ಜೋಳದ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 2 ಕಪ್ಪು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಜರಡಿ ಹಿಡಿದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಜೋಳದ ಹಿಟ್ಟು 2 ಕಪ್ಪು ಹಾಕ್ಕೊಂಡು ನಂತರ ಅದನ್ನು ನಡುವೊಂದು ಹೋಲ್ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ ಗ್ಯಾಸ್ ಮೇಲೆ 1 ಕಪ್ನಷ್ಟು ನೀರನ್ನ ಇಟ್ಟಿದ್ದೀವಿ. ಇದು ಕುದಿಬೇಕು. ಕುದಿಯುವಂಥ ನೀರನ್ನು ಏನು ಹೋಲ್ ಮಾಡಿದ್ವಲ್ಲ ಆ ಹಿಟ್ಟಿಗೆ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದಕ್ಕೆ ಜಿಗಿಟ್ ಹಾಕ್ಕೊಳ್ಳೋದು ಅಂತ ಹೇಳ್ತೀವಿ. ಇದು ಮೇನ್ ಸ್ಟೆಪ್ಪು ರೊಟ್ಟಿ ಮಾಡಲಿಕ್ಕೆ. ನಾವೇನು 1 ಕಪ್ ನೀರು ತೊಗೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಮಿಕ್ಕಿದೆ. ಅಂದರೆ ಆಲ್ಮೋಸ್ಟು 3/4 ಕಪ್ನಷ್ಟು ನೀರು ಸಾಕಾಗುತ್ತೆ 2 ಕಪ್ಪು ಹಿಟ್ಟಿಗೆ. ನೋಡ್ತಿರ್ಬೋದು ನೀವು, ಇಲ್ಲಿ ಸ್ವಲ್ಪ ನೀರು ಮಿಕ್ಕಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇದ್ದಾಗ ಟಚ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ನಾರ್ಮಲ್ ವಾಟರ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಆ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟಿನ ಎಷ್ಟು ಚೆನ್ನಾಗಿ ನೀವು ನಾದ್ಕೊತೀರೋ ರೊಟ್ಟಿಗಳೂ ಅಷ್ಟೇ ಚೆನ್ನಾಗಿ ಬರುತ್ತೆ. ತುಂಬ ರುಚಿಯಾಗೂ ಬರುತ್ತೆ, ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟಿನ ಹದ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಒಂದು ಬಾಲ್ ಸೈಜ್ ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು. ನಾವಿಲ್ಲಿ ಜೋಳದ ರೊಟ್ಟಿನ ತಟ್ಟಿಬಿಟ್ಟು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀವಿ. ಇವಾಗ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ನೋಡಿ ತಟ್ಟಬೇಕು. ಇಲ್ಲಿ ನೋಡಿ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ವಿಡಿಯೋದಲ್ಲಿ, ಆ ಥರ ತಟ್ಟಬೇಕು. ಫಸ್ಟು ಒಂದೇ ಕೈಯಿಂದ ತಟ್ಟಿ ನಂತರ 2 ಕೈಯಿಂದ ಈ ಥರ ತಟ್ಕೋಬೇಕು. ಹಿಟ್ಟನ್ನು ಸ್ವಲ್ಪ ಕೆಳಗಡೆ ಸರಿಸ್ಕೊಳ್ತಾ ಈ ಥರ ನಿಧಾನವಾಗಿ ತಟ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ರೆಡಿಯಾಗೋಯಿತು. ಇವಾಗ ಆಲ್ರೆಡಿ ನಾವು ಒಲೆ ಮೇಲೆ ಹಂಚನ್ನು ಕಾಯಕ್ಕಿಟ್ಟಿದ್ವಿ. ಹಂಚು ಚೆನ್ನಾಗಿ ಕಾದಿದೆ. ಈ ಥರ ರೊಟ್ಟಿನ ಹಾಕಿಬಿಟ್ಟು ಇವಾಗ ಅದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಒದ್ದೆ ಮಾಡಿಬಿಟ್ಟು ಈ ಥರ ನೀರನ್ನು ಹಚ್ಚಬೇಕು. ಅಂದರೆ ಅದ್ರ ಮೇಲೆ ಏನು ಹಿಟ್ಟು ಹತ್ತಿರತ್ತಲ್ಲ ಅದನ್ನು ತೆಗೆದಂಗೆ ಆಗುತ್ತೆ. ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಈ ಥರ ನೀರು ಹಚ್ಚೋದ್ರಿಂದ. ಒಂದು 30 ಸೆಕೆಂಡ್ಸ್ ಒಂದು ಸೈಡು ಬೇಯಲಿ, ನಂತರ ತಿರುವಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ತಿರುವಿ ಹಾಕ್ಕೋಬೇಕು. ಆ ಕಡೆ ರೊಟ್ಟಿ ಬೇಯ್ತಾ ಇರಲಿ, ಈ ಕಡೆ ಮತ್ತೊಂದು ರೊಟ್ಟಿ ಮಾಡ್ಕೋಬೇಕು. ನೋಡಿ ಅದೇ ಸೇಮ್ ಪ್ರೊಸೀಜರು. ಈ ಥರ ಒಂದು ಬಾಲ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮೊದಲು ಒಂದು ಕೈಯಿಂದ ತಟ್ಟಬೇಕು. ಒಂದು ಕೈಯಿಂದ ಹಾಗೇ ಸೈಡು ರೌಂಡ್ ಆಗ್ತಾ ಇರುತ್ತೆ. ಆ ಥರ ಕೈ ಹಿಡ್ಕೊಂಡ್ರೆ ಇನ್ನೊಂದು ಕಡೆ ತಟ್ಟಬೇಕು. ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಈ ಥರ 2 ಕೈಯಿಂದ ತಟ್ತಾ ಇರಬೇಕು. ಇದೇ ಥರ ತಟ್ಟಿಬಿಟ್ಟು ಸಜ್ಜೆ ರೊಟ್ಟಿ ಹೇಗೆ ಮಾಡೋದಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ. ಇವಾಗ ಅದೇನು ರೊಟ್ಟಿ ಬೇಯ್ತಾ ಇತ್ತಲ್ಲ ಆವಾಗ ಮತ್ತೆ ತಿರುವಿ ಹಾಕ್ಕೋಬೇಕು. ಹಾಗೆ ಇವಾಗ ಸ್ವಲ್ಪ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಅಂದರೆ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಇವಾಗ ರೊಟ್ಟಿ ರೆಡಿ ಆಗೋಯ್ತು. ನೆಕ್ಸ್ಟ್ ಒಂದು ರೊಟ್ಟಿ ಬೇಯೋತಿದ್ದಂಗೆ ಇನ್ನೊಂದು ರೊಟ್ಟಿ ರೆಡಿ ಆಗಿರುತ್ತೆ ಆ ಕಡೆ. ಅದೇ ಥರನೇ ಹಂಚ ಮೇಲೆ ಹಾಕಿಬಿಟ್ಟು ಮತ್ತೆ ನೀರು ಹಚ್ಕೋಬೇಕು. ನೋಡ್ತಿರ್ಬೋದು ನೀವು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೂಪರ್ ಸಾಫ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ರೊಟ್ಟಿ ಮಾಡಿದರೆ. ನೋಡ್ತಿರ್ಬೋದು ನೀವು ಉಪ್ಪಿ ಬರ್ತಾ ಇದೆ ಹಾಗೆ ರೊಟ್ಟಿ. ಹಾಗೆ ರೊಟ್ಟಿ ತಟ್ಟಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಆದಷ್ಟು ರೊಟ್ಟಿನ ಈಸಿಯಾಗಿ ನಾವು ತಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀವಿ. ಕರೆಕ್ಟಾಗಿ ಮೆಜರ್ಮೆಂಟನ್ನು ತೋರಿಸ್ಕೊಟ್ಟಿದ್ದೀವಿ. ಈ ಹೊಸದಾಗಿ ರೊಟ್ಟಿ ಕಲಿಯೋರ್ಗೂ ನೀವು ಮಾಡ್ಕೋಬೋದು ಇಷ್ಟು ಈಸಿಯಾಗಿ. ನೋಡಿ ಇನ್ನೊಂದು ರೊಟ್ಟಿನೂ ಮಾಡಿ ತೋರಿಸ್ತಾ ಇದ್ದಾರೆ ಅಮ್ಮ ನಿಮಗೆ.
ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ವಾ ಎಷ್ಟು ರೌಂಡಾಗಿ ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ ರೊಟ್ಟಿಗಳು. ಅದೇ ಸೇಮ್ ಹಂಚಿಗೆ ಹಾಕಿಬಿಟ್ಟು ಮತ್ತೆ ನೀರನ್ನು ಹಚ್ಚಬೇಕು. ಒಂದು 30 ಸೆಕೆಂಡ್ಸ್ ಆದ ತಕ್ಷಣವೇ ತಿರುವಿ ಹಾಕಿಬಿಟ್ಟು ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಈ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಗೆ ಇದೇ ಥರದ ಈಸಿ ರೆಸಿಪಿಗಳು ತುಂಬಾ ಇದ್ದಾವೆ ನಮ್ಮ ಚಾನಲಲ್ಲಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾದ ಮೆಜರ್ಮೆಂಟ್ ಇದ್ದರೆ ಮಾಡೋ ಅಡುಗೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು ರೊಟ್ಟಿಗಳು ಎಷ್ಟು ಉಬ್ಬಿ ಬರ್ತಾ ಇದ್ದಾವೆ. ಈ ಥರ ನೀವು ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಲೈಟಾಗಿ, ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ರೊಟ್ಟಿಗಳು ರೆಡಿ ಆಗ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಹಾಗೆ ನೋಡ್ತಿರ್ಬೋದು ನೀವು ಇಲ್ಲಿ ರೊಟ್ಟಿಗಳು ಎಷ್ಟು ಸಾಫ್ಟಾಗಿ ಬಂದಿದೆ. ಈ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸೊ ಹಾಗೆ ಅಮ್ಮ ಆ ಕಡೆ ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ. ಒಂದು ರೊಟ್ಟಿ ಬೇಯ್ತಿದ್ದಂಗೆ ಇನ್ನೊಂದು ರೊಟ್ಟಿ ಆ ಕಡೆ ರೆಡಿಯಾಗಿರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ರೊಟ್ಟಿನ ಈ ಥರ ತಟ್ಟಿ ಮಾಡೋದ್ರಿಂದ ಅಕ್ಯುಪ್ರೆಷರ್ ಆಗುತ್ತೆ ನೀವು ಕೈಗಳಿಂದ ಮಾಡೋದ್ರಿಂದ. ಸೊ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ರೊಟ್ಟಿ ರುಚಿನೂ ತುಂಬ ಸಖತ್ತಾಗಿರುತ್ತೆ. ಆದಷ್ಟು ರೊಟ್ಟಿನ ತಟ್ಟಿಬಿಟ್ಟು ಮಾಡಲಿಕ್ಕೆ ಪ್ರಯತ್ನಿಸಿ. ಹೊಸದಾಗಿ ರೊಟ್ಟಿ ಕಲಿಬೇಕನ್ನೋರು 1-2 ರೊಟ್ಟಿ ಹಿಟ್ಟನ್ನು ಅಷ್ಟೇ ಹಾಕೊಂಡ್ಬಿಟ್ಟು ಟ್ರೈ ಮಾಡಿ. ಒಂದು ಸಲ ಮಾಡಿ ಬಂದಿಲ್ಲ, 2 ಸಲ ಮಾಡಿ ಬಂದಿಲ್ಲ ಅಂದರೆ 3ನೇ ಸಲ ಖಂಡಿತವಾಗಿ ಬಂದೇ ಬರುತ್ತೆ. ವಿಡಿಯೋ ನೋಡಿಕೊಂಡು ಟ್ರೈ ಮಾಡ್ತಾಯಿರಿ, ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಸೊ ಹಾಗೂ ಬಂದಿಲ್ಲ ಅಂದರೆ ನಿಮಗೆ ಲಟ್ಟಿಸ್ಬಿಟ್ಟು ಮಾಡಬೇಕು ನಾವು ಅದನ್ನು ತೋರಿಸ್ಕೊಡಿ ಅಂತಂದರೆ ಒಂದು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಇಷ್ಟೊಂದು ರೊಟ್ಟಿಗಳಾಗಿದೆ ನಾವು ತೊಗೊಂಡಿರೋಂಥ ಮೆಜರ್ಮೆಂಟಲ್ಲಿ. ನೋಡ್ತಿರ್ಬೋದು ನೀವು ಇಷ್ಟು ಪೇಪರ್ ಥರ ಇಷ್ಟು ತಿನ್ನಾಗಿ ರೆಡಿಯಾಗಿದ್ದಾವೆ, ಎಷ್ಟು ಸೂಪರ್ ಸಾಫ್ಟ್ ಬಂದಿದೆ ನೋಡ್ತಿರ್ಬೋದು ನೀವು. ಹಿಂಗೆ ಹೋಳಿಗೆ ಥರ ಆಗಿದ್ದಾವೆ ರೊಟ್ಟಿ ಅನ್ನೋದು, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಯಾವುದೇ ಪಲ್ಯದ ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಜೋಳದ ರೊಟ್ಟಿ ತುಂಬಾ ಟೇಸ್ಟಿಯಾಗಿರ್ತವೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಗ್ಲೂಟನ್ ಫ್ರೀ ರೆಸಿಪಿ ಇದು. ಡಯಟ್ ಮಾಡೋವರಿಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ನಾರ್ತ್ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.